ಈ ಸುದ್ದಿಯ ಪ್ರಾಯೋಜಕರು ಪರಂ ರಿಟೇಲ್ಸ್ ತುಮಕೂರು. ಸಂಪರ್ಕಿಸಿ 7999662366 ಹಾಗೂ 9742733336. ನಿಮ್ಮ ಸುಮಧುರ ಕ್ಷಣಗಳನ್ನು ಕಳೆಯಲು ಈ ಸ್ಥಳಕ್ಕೆ ಭೇಟಿ ನೀಡಿ. ಕಲಘಟಗಿ ಪಟ್ಟಣದಲ್ಲಿ ಬಿಜೆಪಿ ಕಾರ್ಯಾಲಯಕ್ಕೆ ನಾಗರಾಜ್ ಚಬ್ರಿ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಸಚಿವ ಸಂತೋಷ್ ಲಾಡ್ ಅವರ ಹೋದಲ್ಲಿ ಬಂದಲ್ಲಿ ಪ್ರಧಾನಿ ಮೋದಿಜಿ ಅವರನ್ನು ಟೀಕಿಸುವುದನ್ನು ಬಿಟ್ಟರೆ ಕ್ಷೇತ್ರದ ಬೇರೆ ಅಭಿವೃದ್ಧಿ ಕಾರ್ಯಗಳತ್ತ ನೋಡುತ್ತಲೇ ಇಲ್ಲ. ಕಾಂಗ್ರೆಸ್ ಪಕ್ಷದಿಂದ ಅಭಿವೃದ್ಧಿಯೂ ಸಾಧ್ಯವಿಲ್ಲ. ಸಚಿವರು ದೇಶದ ಗಮನ ಕೊಡುವ ಬದಲು ತಮ್ಮ ಕ್ಷೇತ್ರಕ್ಕೆ ಗಮನ ಕೊಡಲಿ. ತಮ್ಮ ಕ್ಷೇತ್ರದಲ್ಲೇ ಭ್ರಷ್ಟಾಚಾರ ವ್ಯಾಪಕವಾಗಿದೆ. ತಮ್ಮದೇ ಸರ್ಕಾರವಿದ್ದರೂ ಲೋಕಾಯುಕ್ತರಿಂದ ರೆಡ್ ಹ್ಯಾಂಡ್ ಆಗಿ ತಹಶೀಲ್ದಾರ್ ಕಚೇರಿಯಲ್ಲಿ ಶಿರಸ್ತನೊಬ್ಬ ರೈತನೊಬ್ಬನಿಂದ ಲಂಚ ಪಡೆಯುವಾಗ ಸಿಕ್ಕಿಬಿದ್ದಿದ್ದಾನೆ. ಯಾವೊಬ್ಬ ಅಧಿಕಾರಿಯೂ ಹತೋಟಿಯಲ್ಲಿಲ್ಲ. ಈ ಬಗ್ಗೆ ಉತ್ತರ ಕೊಡಲಿ. ಇದು ಹೀಗೆ ಮುಂದುವರೆದರೆ ಪ್ರತಿಭಟನೆ ಮಾಡುವ ದಿನಗಳು ದೂರವಿಲ್ಲ ಎಂದು ಎಚ್ಚರಿಕೆ ನೀಡಿದರು. ವೈಯಕ್ತಿಕವಾಗಿ ಅಥವಾ ಸಾಮಾಜಿಕವಾಗಿ ಹಿಂಸೆಗೆ ಯಾರು ಹಿಡಿಬಾರ್ದು. ಆದ್ರೆ ಅವ್ರು ನಮ್ಮ ಬಂದು ದನ ಬಡದಾಗ ಬೆಳಿತಾರೆ, ಆದ್ರೂ ನಾವು ಅಹಿಂಸೆ ಕೊಡ್ತೀವಿ ಅಂತಂದ್ರೆ ಆಗುದಿಲ್ಲ. ಯಾವ ಪಾಕಿಸ್ತಾನದವ್ರು ಒಳಗೆ ಬಂದು ಟೆರರಿಸ್ಟ್ ಆಕ್ಟಿವಿಟಿ ಮಾಡ್ತಿದ್ರು, ಅವರ ಬಾಲ ಮುರಿದುಕೊಳ್ಳುವ ರೀತಿಯಲ್ಲಿ ಮಾಡಿದಂತಹ ಒಂದು ವ್ಯವಸ್ಥೆಯನ್ನು ನಾವು ಇವತ್ತು ನಿರ್ಮಾಣ ಮಾಡಿದ್ವಿ. ಜಗತ್ತಿನ ಭಾರತಕ್ಕೂ ತಾಕತ್ತದಪ್ಪ ಅಂತನ್ನೋ ಕಾರಣಕ್ಕಾಗಿ ನಮಗೆ ಗೌರವ ಸಿಗುತ್ತೆ. ಹಿಂಗಾಗಿ ಬೇರೆ ಬೇರೆದವರು ಬರ್ತಾ ಇದ್ದಾರೆ. ಈಗ 75 ವರ್ಷದೊಳಗಾಗಿಲ್ಲ ಅಷ್ಟೇ ಇನ್ವೆಸ್ಟ್ಮೆಂಟ್ ಭಾರತಕ್ಕೆ ಬಂದದ. ಆ ಇನ್ವೆಸ್ಟ್ಮೆಂಟ್ ಬರೋದ್ರಿಂದ ನಮ್ಗೆ ನೌಕರಿ ಸಿಗ್ತಾವ, ಟರ್ನ್ ಓವರ್ ಆಗ್ತದ, ಟ್ಯಾಕ್ಸ್ ಬರ್ತದ. ಆ ಟ್ಯಾಕ್ಸ್ ದುಡ್ಡು ಬಡವರು ಸೇವೆ ಮಾಡೋದು, ಇದನ್ನ ಆರ್ಥಿಕತೆ ಬೆಳೆಸುತ್ತೆ ಸರಳ ಶಬ್ದದಾಗ. ಆ ಕಾರಣಕ್ಕಾಗಿನ ಇವತ್ತಿಗೂ 5 kg ಅಕ್ಕಿ 80 ಕೋಟಿ ಜನರಿಗೆ ಕೊಡ್ತಾ ಇರೋರು ಆರೋಗ್ಯ ಕಡಿತಾ ಇತ್ತು. ಒಲಿ ಊದಿ 65 ವರ್ಷದೊಳಗೆ ಮೋದಿ ಬರೋಕ್ಕಿಂತ ಮೊದಲು 65 ವರ್ಷದ ಗುರುಗಳ 8 ಕೋಟಿ ಗ್ಯಾಸ್ ಕೊಟ್ಟು ಮೋದಿ ಬಂದ 10 ವರ್ಷದೊಳಗ 10 ಕೋಟಿ ಗ್ಯಾಸ್, 10 ಕೋಟಿ. ಒಂದೇ ಒಂದು ಉದಾಹರಣೆ ಹೇಳಿ ನಾನು ಮಾತು ಮುಗಿಸ್ತೀನಿ. ಗೊತ್ತೈತಿ, ನಿನ್ನೆ ಮೊನ್ನೆ ಸರ್ಕಾರದವರು ಫಲಾನುಭವಿಗಳ ಸಮಾವೇಶವನ್ನು ಮಾಡಿದರು. ಅವ್ರ ಬಗ್ಗೆ ನಮ್ಮ ಕಾರ್ಯಕರ್ತರಿಗೆ ಹೇಳಿದ್ರೆ ತಪ್ಪಾಗುತ್ತೆ. ಸಮಾವೇಶವನ್ನು ಮಾಡಿದರು. ಸುಮಾರು 100 ಬಸ್ಗಳನ್ನು ಬಿಟ್ಟು ಜನರನ್ನ ತಗೊಂಡು ಇಲ್ಲೇ ಎದುರಿಗೆ ಮೈದಾನದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ನಾನು ಇವ್ರಿಗೆ ಹೇಳಕ್ಕೆ ಇಚ್ಛೆಪಡ್ತೇನೆ, ಇವ್ರು ಕೇಳಕ್ಕೆ ಇಚ್ಛೆಪಡ್ತೇನೆ. ನಿಮ್ಮ ಸ್ವಂತ ಸ್ವಾರ್ಥಕ್ಕಾಗಿ ನೀವು 100 ಬಸ್ಗಳನ್ನು ಬಿಡಾಕೈತಿ. ಆದ್ರೆ ಬಡವರಿಗೋಸ್ಕರ, ವಿದ್ಯಾರ್ಥಿಗಳಿಗೋಸ್ಕರ, ರೈತರಿಗೋಸ್ಕರ ನಿಮ್ಗೆ 1-2 ಬಸ್ ಜಾಸ್ತಿ ಬಿಡಾಕ ನಿಮ್ಮ ಹತ್ರ ಬಸ್ಗಳಿಲ್ಲ. ನಿಮಗೆ ನಿಮ್ಮ ದೊಡ್ಡ ಸ್ಥಾನಕ್ಕೆ ದೊಡ್ಡ ಸ್ಟೇಜ್ ಹಾಕೊಂಡು ನೀವು ನಿನ್ನೆ ಕಾರ್ಯಕ್ರಮ ಮಾಡಿದ್ರಿ. ಜನರನ್ನ ಒತ್ತಾಯಪೂರ್ವಕವಾಗಿ ಧಮಕಿ ದಾದಾಗಿರಿ ಮಾಡಿ ನೀವು ಜನರನ್ನ ಕರೆತಂದ್ರಿ. ಇಂಥ ದಿನಗಳು ಬಹಳ ದಿವಸ ನಡೆಯಂಗಿಲ್ಲ. ನಿಮಗೆ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಕೇಳ್ತಿರ್ತೇನೆ ಪದೇ ಅವರು ಕ್ಷೇತ್ರದಲ್ಲಿ ಏನು ಕೆಲಸ ಮಾಡ್ತಿದ್ರು ಸಹಿತ ನಮ್ಮ ಜಗತ್ತಿನಲ್ಲೇ ಜನಪ್ರಿಯರಾದಂಥ ಸನ್ಮಾನ್ಯ ಮೋದಿಜಿಯವರ ಬಗ್ಗೆ ಇಲ್ಲ ಸಲ್ಲದ ಮಾತಾಡ್ತಾರೆ. ಅವ್ರು ಮಾತಾಡ್ಬೇಕಾದ್ರೆ ಪರಿಜ್ಞಾನವೂ ಇರಂಗಿಲ್ಲ. ನಾನೇನೋ ಅವ್ರಿಗೆ ಮಾತಾಡಿದ್ರೆ ಅವ್ರ ಬಗ್ಗೆ ಮಾತಾಡಿದ್ರೆ ನಾನು ದೊಡ್ಡವಾಗ್ತೇನೆ ಅಂತ ತಿಳ್ಕೊಂಡು ಮಾತಾಡಕತ್ತಾರ. ಅವ್ರು ಒಂದು ವಿಡಿಯೋದಲ್ಲಿ ನೋಡಿದೆ ನಾನು, ಇಲ್ಲ ನಾನು ಮೋದಿಜಿಯವ್ರು ಬಂದ್ರೆ ನಾನು ಡಿಬೇಟ್ ಮಾಡಕ್ಕಿದ್ದೀವಿ. ಯಪ್ಪ ಮಾರಾಯ, ಮೋದಿಜಿಯವರು ಎದುರು ನಿಂದ್ರೋದು ಒತ್ತಡಿಗೆ ಇರಲಿ. ನಮ್ಮ ಒಬ್ಬ ಬಿಜೆಪಿಯ ಸಾಮಾನ್ಯ ಕಾರ್ಯಕರ್ತನ, ಈ ಕ್ಷೇತ್ರದ ಸಾಮಾನ್ಯ ಕಾರ್ಯಕರ್ತನ ಜೊತೆ ನೀ ಡಿಬೇಟಿಗೆ ಬಾ. ಆ ಬಂದಂತ ಡಿಬೇಟ್ ಅಲ್ಲಿ ಮೊದಲು ಪಾಸ್ ಆಗು, ಆಮೇಲೆ ಮುಂದೆ ಯಾರು ಬರ್ಬೇಕು ಯಾರು ಬಿಡ್ಬೇಕು ಅಂದ್ರೆ ನಾವೆಲ್ಲ ವಿಚಾರ ಮಾಡ್ತೀವಿ. ಯಾಕಂದ್ರೆ ನೀ ಕ್ಷೇತ್ರದಲ್ಲಿ ಏನ್ ಮಾಡಿ ಅನ್ನೋದನ್ನ ನೋಡ್ಕೊ. ನೀವೊಂದು ದವಾಖಾನೆ ಕಟ್ಟಿಯ, ಒಂದು ಶಾಲೆ ಕಟ್ಟಿಯ, ಒಂದು ಕಾಲೇಜ್ ಕಟ್ಟಿಯ. ಇವತ್ತು ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಸಾಹೇಬರು ಪ್ರತಿ ದಿವಸ ನನಗೆ ಸಹಿತ ಬೇಸರ ಆಗುತ್ತೆ. ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 12-1 ಗಂಟೆ ಮಟ್ಟದ ಸಹಿತ ಪ್ರತಿಯೊಬ್ಬರು ಪ್ರತಿ ಸಣ್ಣ ಕಾರ್ಯಕ್ರಮ ಇದ್ರು ಸಹಿತ ಹೋಗ್ರು. ಬಹಳ ಮಂದಿ ಪೂಜಾರಿಗೆ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅವ್ರ ಬಗ್ಗೆ ಪ್ರತಿಯೊಂದು ಸಣ್ಣ ಕಾರ್ಯಕ್ರಮವನ್ನು ಸಹಿತ ನೀವು ಅತಿ ಸಣ್ಣ ಮಟ್ಟ ಇದ್ರು ಸಹಿತ ಯಾರು ಕರೆದ್ರು ಅಂತಂದ್ರೆ ಅದು ಹೋಗಬೇಕು 12 ಸಹಿತ ನಾನು ಅವ್ರ ಜೊತೆಗೆ ಸುಮಾರು 1 ಗಂಟೆ ಮಟ್ಟ